ಪ್ಲ್ಯಾನ್ ಮಾಡ್ತಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಈ ವಿಡಿಯೋದಲ್ಲಿ UPSC ಸಿಲೆಬಸ್ ಮತ್ತು UPSC ಎಕ್ಸಾಮ್ ಯಾವ್ಯಾವ್ದಿರುತ್ತೆ ಅಂತ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ UPSC ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ, UPSC ಇಸ್ ಓನ್ಲಿ ಫಾರ್ IAS. ಇಲ್ಲ, UPSC ಬೇರೆ ಬೇರೆ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡುತ್ತೆ. ಲೈಕ್ IAS ಆ್ಯಂಡ್ IPS ಇಂಡಿಯನ್ ಪಬ್ಲಿಕ್ ಸರ್ವಿಸ್, ಅದಾದಮೇಲೆ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ದೆನ್ ಇಂಡಿಯನ್ ಆಡಿಟ್ಸ್ ಆ್ಯಂಡ್ ಅಕೌಂಟ್ ಸರ್ವಿಸ್, ನೆಕ್ಸ್ಟು ICAS ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್, ದೆನ್ ICLS ಇಂಡಿಯನ್ ಕಾರ್ಪೊರೇಟ್ ಲಾ ಸರ್ವಿಸ್, ಅದಾದಮೇಲೆ IDAS ಇಂಡಿಯನ್ ಡಿಫೆನ್ಸ್ ಸರ್ವಿಸ್ ಮತ್ತು ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್. ಇದಿಷ್ಟನ್ನು ಕೂಡ UPSC ಕಂಡಕ್ಟ್ ಮಾಡುತ್ತೆ. ಸೊ ಇದರಲ್ಲಿ ನಿಮಗೆ UPSCಲಿ ಯಾವ್ದು ಇಂಟ್ರೆಸ್ಟ್ ಇದೆಯೋ, ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆಯೋ ನೀವು ಆ ಸಬ್ಜೆಕ್ಟ್ ಮೇಲೆ ತೊಗೊಂಡು UPSCನ ಬರಿಬೋದು. ಸೊ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ನಾನು ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾನು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಇದೇ ಥರ ಕಂಪ್ಲೀಟ್ UPSC ಸಿಲೆಬಸ್ನ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. UPSCಲಿ 3 ಸ್ಟೆಪ್ಸ್ ಇರುತ್ತೆ. ಒಂದು ಪ್ರಿಲಿಮ್ಸು, ಮೇನ್ಸು ಮತ್ತು ಇಂಟರ್ವ್ಯೂ. ಸೊ ಪ್ರಿಲಿಮ್ಸಲ್ಲಿ ನಿಮಗೆ 2 ಪೇಪರ್ ಬರುತ್ತೆ. ಆ 2 ಪೇಪರಲ್ಲಿ ಫಸ್ಟ್ ಪೇಪರ್ ಬಂದುಬಿಟ್ಟು 200 ಮಾರ್ಕ್ಸ್ಗೆ ಆ್ಯಂಡ್ ಸೆಕೆಂಡ್ ಪೇಪರ್ ಕೂಡ 200 ಮಾರ್ಕ್ಸಿಗಿರುತ್ತೆ. ಸೆಕೆಂಡ್ ಪೇಪರ್ ಬರೀ ನಿಮಗೆ ಕ್ವಾಲಿಫೈಗೆ ಮಾತ್ರ ಕಂಡಕ್ಟ್ ಮಾಡ್ತಾರೆ. ಈ ಸೆಕೆಂಡ್ ಪೇಪರಲ್ಲಿ ನಿಮಗೆ 66 ಮಾರ್ಕ್ಸ್ ಬಂದರೆ ಸಾಕು. ಸೊ ಫಸ್ಟ್ ಪೇಪರ್ ಮಾರ್ಕ್ಸ್ನ ನಿಮಗೆ ರ್ಯಾಂಕಿಂಗಿಗೆ ಮಾತ್ರ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಸೆಕೆಂಡ್ ಪೇಪರಲ್ಲಿ ನಿಮಗೆ 66% ಮಾರ್ಕ್ಸ್ ಬಂದರೆ ಸಾಕು. ಸೊ ಇವಾಗ ನಾನು ಫಸ್ಟ್ ಪೇಪರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಆ್ಯಂಡ್ ಸೆಕೆಂಡ್ ಪೇಪರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಗವರ್ನಮೆಂಟ್ ಎಕ್ಸಾಮ್ ಸಿಲೆಬಸ್ಸು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಿಲೆಬಸ್ ಪೇಪರ್ 1ನಲ್ಲಿ ಯಾವ್ಯಾವ ಸಿಲೆಬಸ್ ಇರುತ್ತೆ ಅಂತ ಅಂದರೆ ಕರೆಂಟ್ ಈವೆಂಟ್ಸ್ ಆಫ್ ನೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ದೆನ್ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ದೆನ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್, ಸೋಷಲ್, ಎಕನಾಮಿಕಲ್, ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್. ನೆಕ್ಸ್ಟು ಇಂಡಿಯನ್ ಪೊಲಿಟಿಕ್ ಆ್ಯಂಡ್ ಗವರ್ನಮೆಂಟ್ಸ್ ಯಾವುದು ಅಂತಂದರೆ ಲೈಕ್ ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್ ಆಗಿರ್ಬೋದು ಮತ್ತು ಪಬ್ಲಿಕ್ ಪಾಲಿಸಿ, ರೈಟ್ ಇಶ್ಯೂಸ್. ಸೊ ಇದೇ ಥರ ತುಂಬ ಇಂಡಿಯನ್ ಪಾಲಿಟಿಕ್ಸ್ ಮತ್ತು ಗವರ್ನಮೆಂಟ್ಸ್ ಬಗ್ಗೆ ಬರುತ್ತೆ. ನೆಕ್ಸ್ಟು ಎಕನಾಮಿಕ್ ಆ್ಯಂಡ್ ಸೋಷಲ್ ಡೆವಲಪ್ಮೆಂಟ್. ಸೊ ಎಕನಾಮಿಕ್ ಆ್ಯಂಡ್ ಸೋಷಲ್ ಡೆವಲಪ್ಮೆಂಟಲ್ಲಿ ನಿಮಗೆ ಸಬ್ಸ್ಟೈನಬಲ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಪಾವರ್ಟಿ, ದೆನ್ ಡೆಮೋಗ್ರಫಿ, ಸೋಷಲ್ ಸೆಕ್ಟರ್ ಆ್ಯಂಡ್ ದೇರ್ ಸ್ಪೆಷಲೈಸೇಷನ್. ನೆಕ್ಸ್ಟು ಜನರಲ್ ಸೈನ್ಸ್ ಬಗ್ಗೆ ಕೂಡ ಪೇಪರ್ 1ನಲ್ಲಿ ಬರುತ್ತೆ. ಅದಾದಮೇಲೆ ನಿಮಗೆ ಪೇಪರ್ 2 ಇದು ಬರೀ ಕ್ವಾಲಿಫೈಯಿಂಗ್ ಮಾತ್ರ ಇರೋದು. ಇದರಲ್ಲಿ ನಿಮಗೆ 167 ಮಾರ್ಕ್ಸ್ ಬಂದರೆ ಸಾಕು. ಸೊ ಇಲ್ಲಿ ಯಾವ ಥರ ಸಿಲೆಬಸ್ ಇರುತ್ತೆ ಅಂತ ಅಂದರೆ ಇಂಟರ್ಪ್ರಿಟೇಷನ್ ಸ್ಕಿಲ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್, ದೆನ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ದೆನ್ ಜನರಲ್ ಮೆಂಟಲ್ ಎಬಿಲಿಟಿ. ಅದಾದಮೇಲೆ ನಿಮಗೆ ಬೇಸಿಕ್ ನ್ಯೂಮರಸಿ ಇರುತ್ತೆ. ಯಾವ ಥರ ಅಂತಂದರೆ ನಂಬರ್ಸ್ ಆ್ಯಂಡ್ ದೇರ್ ರಿಲೇಷನ್ಸ್ ಆಗಿರ್ಬೋದು, ಆರ್ಡರ್, ದೆನ್ ಇದೆಲ್ಲ ಲೈಕ್ ಡೇಟಾ ಇಂಟರ್ಪ್ರಿಟೇಷನ್ನು, ಚಾರ್ಟ್ಸ್, ಗ್ರಾಫ್ಸ್, ಟೇಬಲ್, ಡೇಟಾ ಸಫಿಷಿಯನ್ಸಿ ಎಕ್ಸೆಟ್ರಾ. ಈ ಥರ ನಿಮಗೆ ಇಂಟರ್ಪ್ರಿಟೇಷನ್ ಸ್ಕಿಲ್, ಲಾಜಿಕಲ್ ರೀಸನಿಂಗು ಪೇಪರ್ 2ಅಲ್ಲಿರುತ್ತೆ. ಪ್ರಿಲಿಮ್ಸ್ ಪೇಪರ್ 2ಅಲ್ಲಿರುತ್ತೆ. ಇಲ್ಲಿ UPSC ಮೇನ್ಸ್. ನೀವು ಪ್ರಿಲಿಮ್ಸ್ ಪಾಸ್ ಆದ ತಕ್ಷಣ UPSC ಮೇನ್ಸ್ ಎಕ್ಸಾಮ್ ಬರೀಬೇಕು. ಸೊ ಈ UPSC ಮೇನ್ ಎಕ್ಸಾಮಲ್ಲಿ ಪೇಪರ್ A ಮತ್ತು ಪೇಪರ್ B ಅಂತ ಇರುತ್ತೆ. ಪೇಪರ್ A ಅಲ್ಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದು ತೊಗೊಬೋದು. ಲೈಕ್ ನಾವು ಕರ್ನಾಟಕದಲ್ಲಿದ್ದೀವಿ, ಸೊ ಕನ್ನಡ ತೊಗೊಬೋದು. ಇಫ್ ಯು ಆರ್ ಇನ್ ಆಂಧ್ರ ಪ್ರದೇಶ್ ಯು ಕ್ಯಾನ್ ಟೇಕ್ ತೆಲುಗು, ಇಫ್ ಯು ಆರ್ ಇನ್ ತಮಿಳ್ನಾಡು ಯು ಕ್ಯಾನ್ ಟೇಕ್ ತಮಿಳ್. ಸೊ ಯಾವ್ದಾದ್ರು ಒಂದು ಪೇಪರ್ ತೊಗೊಬೇಕು, ಲೈಕ್ ಇವಾಗ ಮದರ್ ಟಂಗ್ ಆರ್ ಸಮಥಿಂಗ್ ಲೈಕ್ ಎಲ್ಸ್. ನೆಕ್ಸ್ಟ್ ಪೇಪರ್ B ಅಲ್ಲಿ ಇಂಗ್ಲೀಷ್ ಇಸ್ ಕಂಪಲ್ಸರಿ. ಸೊ ಈ ಪೇಪರ್ A ಮತ್ತು ಪೇಪರ್ B ಇದನ್ನು ನಿಮಗೆ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ ಇಂಟರ್ವ್ಯೂ ಮಾರ್ಕ್ಸ್ಗೆ. ಇಟ್ಸ್ ಜಸ್ಟ್ ಆ್ಯನ್ ಕ್ವಾಲಿಫೈಯಿಂಗ್ ಪೇಪರ್. ಆ್ಯಸ್ ಹೆಂಗೆ ನಮಗೆ CSET ಪೇಪರ್ 2 ಇತ್ತು ಪ್ರಿಲಿಮ್ಸಲ್ಲಿ, ಸೊ ಮೇನ್ಸಲ್ಲೂ ಕೂಡ ಪೇಪರ್ A ಮತ್ತು ಪೇಪರ್ B ಈಸ್ ಜಸ್ಟ್ ಆ್ಯನ್ ಕ್ವಾಲಿಫೈಯಿಂಗ್ ಪೇಪರ್. ಈ ಮಾರ್ಕ್ಸ್ನ ನಿಮಗೆ ಕೌಂಟಿಗೆ ತೊಗೊಳ್ಳೋದಿಲ್ಲ. ಸೊ ಈ ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗಿದ್ದರೆ ಸಾಕು. ಅದಾದಮೇಲೆ ಪೇಪರ್ 1 ಅಂತ ಬರುತ್ತೆ. ಈ ಪೇಪರ್ 1ನಲ್ಲಿ ಎಸ್ಸೇಸ್ ಕೊಡ್ತಾರೆ. ಎಸ್ಸೇಸ್ ರಿಲೇಟೆಡ್ ಟು ಆ್ಯಂಡ್ ಜನರಲ್ ನಾಲೆಡ್ಜ್. ಸೊ ಜನರಲ್ ಸ್ಟಡೀಸ್ ಆಗಿರ್ಬೋದು. ಯಾವ ಥರ ಅಂತಂದರೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಗೌರ್ನಮೆಂಟ್ ಸ್ಕೀಮ್ಸ್, ರಿಪೋರ್ಟ್,
ಇದ್ರ ಬಗ್ಗೆ ಎಲ್ಲ ಕೊಡ್ತಾರೆ. ಅದಾದಮೇಲೆ ಲೈಕ್ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಮೂಮೆಂಟ್, ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಪೀರಿಯಡ್, ಮಾಡ್ರನ್ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಲೈಕ್ ಫಿಸಿಕಲ್ ಜಿಯೋಗ್ರಫಿ ಅರ್ಥ ಆಗಿರ್ಬೋದು, ಕ್ಲೈಮೇಟ್, ಓಷನ್ಸ್ ಬಗ್ಗೆ, ದೆನ್ ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ. ಸೊ ಈ ಥರ ಪೇಪರ್ 1ನಲ್ಲಿರುತ್ತೆ. ಸೊ ಪೇಪರ್ 1 ಬಂದುಬಿಟ್ಟು 250 ಮಾರ್ಕ್ಸ್ಗೆ. ಅದಾದಮೇಲೆ ಪೇಪರ್ 2 ಇಸ್ ಲೈಕ್ ಇಟ್ಸ್ ಆಲ್ಸೋ ಜನರಲ್ ಸ್ಟಡೀಸ್. ಅದು ಕೂಡ ನಿಮಗೆ 250 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಇಂಡಿಯನ್ ಹೆರಿಟೇಜ್, ಇಂಡಿಯನ್ ಕಲ್ಚರ್ ಮತ್ತು ಇಂಡಿಯನ್ ಹಿಸ್ಟ್ರಿ ಬಗ್ಗೆ, ಜಿಯೋಗ್ರಫಿ ಬಗ್ಗೆ ಮತ್ತು ವರ್ಲ್ಡ್ ಹಿಸ್ಟ್ರಿ, ವರ್ಲ್ಡ್ ಸೊಸೈಟಿ ಬಗ್ಗೆ ಕೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಪೇಪರ್ ಇಸ್ ಅಬೌಟ್ ದ ಪೇಪರ್ 3. ಸೊ ಪೇಪರ್ 3ಯಲ್ಲಿ ನಿಮ್ಗೆ ಯಾವ ಥರ ಸಿಲೆಬಸ್ ಇರುತ್ತೆ ಅಂತ ಅಂದರೆ, ಇದು ಕೂಡ ಲೈಕ್ ಎಸ್ಸೆ ಟೈಪೇ. ಸಿಲೆಬಸ್ ಯಾವ ಥರ ಅಂತಂದರೆ ಗೌರ್ನಮೆಂಟ್ಸ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಪೊಲಿಟಿಕ್ಸ್ ಮತ್ತು ಸೋಷಿಯಲ್ ಜಸ್ಟಿಸ್, ದೆನ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಬಗ್ಗೆ ಇದರಲ್ಲಿ ಕೇಳಿರ್ತಾರೆ. ಅದಾದಮೇಲೆ ನಿಮಗೆ ಬರೋದು ಪೇಪರ್ 4. ಈ ಪೇಪರ್ 4 ಕೂಡ ಎಸ್ಸೆನೇ. ಇದರಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತಂದರೆ ನಿಮಗೆ ಟೆಕ್ನಾಲಜಿ ಬಗ್ಗೆ ಆ್ಯಂಡ್ ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ್, ದೆನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಕನಾಮಿಕ್ ಡೆವಲಪ್ಮೆಂಟ್ ಇದ್ರ ಬಗ್ಗೆ ಎಲ್ಲ ನಿಮಗೆ ಕೇಳಿರ್ತಾರೆ. ಅದಾದಮೇಲೆ ಪೇಪರ್ 5 ಕೂಡ ನಿಮಗೆ ಎಸ್ಸೆನೇ. ಎಲ್ಲ ಪೇಪರು ಕೂಡ ಎಸ್ಸೆ ಥರನೇ ಇರುತ್ತೆ ವೆನ್ ಯು ಕಮ್ ಟು ಆನ್ ಮೇನ್ಸ್. ಸೊ ಪೇಪರ್ 5 ಬಂದುಬಿಟ್ಟು ಲೈಕ್ ಇಂಟಿಗ್ರಿಟಿ, ಎಥಿಕ್ಸ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಇರುತ್ತೆ. ಸೊ ಇದಾದಮೇಲೆ ನಿಮಗೆ ಬರೋದು ಪೇಪರ್ 6. ಸೊ ಇದರಲ್ಲಿ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ನೀವು ಯಾವ ಆಪ್ಷನಲ್ ಸಬ್ಜೆಕ್ಟ್ಸ್ ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ಎಕ್ಸಾಂಪಲ್ ಆ್ಯಂಥ್ರೋಪಾಲಜಿ ಇರುತ್ತೆ ಆ್ಯಂಡ್ ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಮ್ಯಾಥಮೆಟಿಕ್ಸ್, ಅಗ್ರಿಕಲ್ಚರ್, ಈ ಥರ ತುಂಬ ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತೆ. ಲೈಕ್ ನಿಮಗೆ ಲಿಟ್ರೇಚರ್ ಬೇಕು ಅಂತಂದರೆ ಲೈಕ್ ಲಿಟ್ರೇಚರ್ ಬಗ್ಗೆನೂ ಇರುತ್ತೆ, ಕನ್ನಡ ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್, ಹಿಂದಿ ಲಿಟ್ರೇಚರ್. ಸೊ ಇದ್ರ ಬಗ್ಗೆನೂ ಕೂಡ ಆಪ್ಷನಲ್ ನೀವು ಚೂಸ್ ಮಾಡ್ಕೊಬೋದು. ಆ್ಯಂಡ್ ಈ ಇಂಟರ್ವ್ಯೂ ಮಾರ್ಕ್ಸ್ ಈ ಮೇನ್ಸ್ ಮಾರ್ಕ್ಸ್ ಬಂದುಬಿಟ್ಟು 1750 ಮಾರ್ಕ್ಸ್ ಆ್ಯಂಡ್ ನಿಮ್ಮ ಪರ್ಸ್ನಲ್ ಟೆಸ್ಟ್ ಬಂದುಬಿಟ್ಟು, ಸೊ ನೀವೇನಾದ್ರು ಮೇನ್ಸ್ ಕ್ಲಿಯರ್ ಮಾಡಿದ್ರೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಸೊ ಇಟ್ಸ್ ಅಬೌಟ್ ದೇರ್ ನಿಮ್ಮ ಪರ್ಸ್ನಾಲಿಟಿ ಟೆಸ್ಟ್ ಯಾವ ಥರ ಇದೆ ಅಂತ ಒಂದು ಸಣ್ಣ ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ಬಂದುಬಿಟ್ಟು 275 ಮಾರ್ಕ್ಸ್. ಸೊ ಈ ಮೇನ್ಸ್ ಮತ್ತು ಪರ್ಸ್ನಾಲಿಟಿ ಟೆಸ್ಟ್ಗೆ ನಿಮಗೆ 2025 ಮಾರ್ಕ್ಸ್ ಸಿಗುತ್ತೆ. ಸೊ ಇದೇ ಥರ ಇನ್ನೂ ಹೆಚ್ಚು ವಿಡಿಯೋ ಮಾಡ್ತೀನಿ ರಿಲೇಟೆಡ್ ಟು ಗೌರ್ಮೆಂಟ್ ಎಕ್ಸಾಮ್. ಸೊ ಅದಕ್ಕೆ ನೀವು ಕಮೆಂಟ್ ಮಾಡಿ ನೆಕ್ಸ್ಟು ಯಾವ ಎಕ್ಸಾಮ್ ಸಿಲೆಬಸ್ ನಿಮಗೆ ಬೇಕು ಅಂತ. ಆ್ಯಂಡ್ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ, ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ ಎಕ್ಸಾಮ್ ಬಗ್ಗೆ ರಿಲೇಟೆಡ್ ಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.